ಆದಮೇಲೆ ಮಹಾಮಾತೆ ರುಕ್ಮಿಣಿಯವರು ಅವರಲ್ಲಿದ್ದಂಥ ಜ್ಞಾನವನ್ನು, ಆಹಾರವನ್ನು ಎಲ್ಲರ ಜೊತೆ ಕೂಡ ಹಂಚಿಕೊಳ್ಳುತ್ತಾ, ಸಂತೋಷವನ್ನು ಹಂಚಿಕೊಳ್ಳುತ್ತಾ, ದಿನನಿತ್ಯ ಹಬ್ಬದಂತೆ ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಅವರಿದ್ದ ಜಾಗದಲ್ಲಿ ಹಣ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸೌಂದರ್ಯ ಎಲ್ಲವೂ ಅಲ್ಲಿತ್ತು. ಅಂಥ ಮಹಾಮಾತೆ ಶ್ರೀ ರುಕ್ಮಿಣಿ ಮಾತೆ ಮಹಾಲಕ್ಷ್ಮಿಯವರು ಅವರು ಎಲ್ಲರ ಜೊತೆ ಇದ್ದು ಇಲ್ಲದಂತೆ ಇರುತ್ತಿದ್ದರು. ಎಂಥ ಬಾಂಧವ್ಯದಲ್ಲಿ ಇರಲಿ, ಅವರು ಇದ್ದು ಆ ಪ್ರತ್ಯೇಕತೆಯಲ್ಲಿ ಇರ್ತಾಯಿದ್ದರು. ನಮ್ಮ ಮಹಾಮಾತೆ ರುಕ್ಮಿಣಿ ಮಾತೆಯವರು ಅವರ ಜೀವನ ಉದ್ದಕ್ಕೂ ಕೂಡ ಅದೇ ಥರ ತೋರಿಸ್ಕೊಂಡು ಹೋಗಿದ್ದಾರೆ. ಪ್ರತ್ಯೇಕತೆಯಿಂದ ಇರೋದು ಹೇಗೆ ಅಂತಂದರೆ, ಒಂದು ಕಮಲವು ಒಂದು ಕೆಸರಿನಲ್ಲಿ ಇರುತ್ತೆ. ಆ ಕೆಸರಿಗೆ ಅದು ಟಚ್ ಮಾಡ್ಕೊಳ್ಳೋದಿಲ್ಲ. ಆ ಕೆಸರು ಬರ್ತಾ ಬರ್ತಾವು ಮೇಲಡೆ ಹೋಗುತ್ತೆ. ಹಾಗೆ ಎಲ್ಲರ ಜೊತೆನೇ ಇದ್ದು ಇಲ್ಲದಂತೆ ಇರುವುದು, ಟಚ್ ಮಾಡ್ಕೊಳ್ಳದೆ ಇರುವುದು, ನಾವು ಯಾವ ಮನಸ್ಥಿತಿಯಲ್ಲಿ ಇದೆಯೋ ಹಾಗೆ ಇರುವುದು ಅನ್ನೋದನ್ನು ತೋರಿಸ್ಕೊಟ್ಟು ಮಹಾಲಕ್ಷ್ಮಿ ಮಾತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ವ್ಯಕ್ತಪಡಿಸುತ್ತೇನೆ.